ಶುರು ಮಾಡೋಣ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಸುವಕ್ಕೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಸೇ ಗುರುನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 28ನೇ ಶ್ಲೋಕದ ಅರ್ಥ ಆಗಬೇಕಿದೆ. ಇನ್ನೊಂದು ಶ್ಲೋಕವನ್ನು ಓದೋಣ. ಆಯುಧಾನಾಮಹಂ ವಜ್ರಂ. 10ನೇ ಅಧ್ಯಾಯದ 28ನೇ ಶ್ಲೋಕ. ಧೇನೂನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ. ಅಹಂ ನಾನು, ಅಹಂ ನಾನು, ಆಯುಧಾನ ಆಯುಧಗಳ ಮಧ್ಯೆ, ಅಹಂ ನಾನು, ಆಯುಧಾನ ಆಯುಧಗಳ ಮಧ್ಯೆ, ವಜ್ರಂ ಅಸ್ಮಿ ವಜ್ರಾಯುಧನಾಗಿದ್ದೇನೆ, ವಜ್ರಂ ಅಸ್ಮಿ ವಜ್ರಾಯುಧನಾಗಿದ್ದೇನೆ. ಧೇನೂನಾಂ ಹಸುಗಳ ಮಧ್ಯೆ, ಧೇನೂನಾಂ ಹಸುಗಳ ಮಧ್ಯೆ, ಕಾಮಧುಕ್ ಅಸ್ಮಿ ಕಾಮಧುಕ್ ಅಸ್ಮಿ ಕಾಮಧೇನುವಿನಲ್ಲಿದ್ದೇನೆ, ಅರ್ಥಾತ್ ಕಾಮಧೇನು ಆಗಿದ್ದೇನೆ. ಕಾಮಧುಕ್ ಅಸ್ಮಿ ಕಾಮಧೇನುವಾಗಿದ್ದೇನೆ. ಪ್ರಜನಃ ಪ್ರಜನಃ ಜೀವಿಗಳ ಜನ್ಮಕ್ಕೆ ಪ್ರಮುಖ ಕಾರಣನಾದ, ಜೀವಿಗಳ ಮಧ್ಯೆ ಪ್ರಮುಖ ಕಾರಣನಾದ ನಾದವರಲ್ಲಿ, ಪ್ರಮುಖ ಕಾರಣನಾದವರಲ್ಲಿ ಕಂದರ್ಪಃ ಅಸ್ಮಿ ಮನ್ಮಥನಾಗಿದ್ದೇನೆ, ಮನ್ಮಥನಾಗಿದ್ದೇನೆ. ಕಂದರ್ಪಃ ಅಸ್ಮಿ ಮನ್ಮಥನಾಗಿದ್ದೇನೆ. ಸರ್ಪಾಣಾಂ ಸರ್ಪಗಳ ಮಧ್ಯೆ, ಸರ್ಪಾಣಾಂ ಸರ್ಪಗಳ ಮಧ್ಯೆ, ವಾಸುಕಿಃ ಅಸ್ಮಿ ವಾಸುಕಿಯಾಗಿದ್ದೇನೆ, ವಾಸುಕಿಃ ಅಸ್ಮಿ ವಾಸುಕಿಯಾಗಿದ್ದೇನೆ. ಸರಿ, ಪ್ರಶ್ನೆ ಇದ್ರೆ ಕೇಳಿ. ಕಂದರ್ಪ ಬಿಡಿಸಿ ಹೇಳಿ ಆಚಾರ್ಯ. ಕಂದರ್ಪ ಬಿಡಿಸಿ ಬಿಡಿಸಿ ಹೇಳಿ, ಹೇಗೆ ಅದು ಮನ್ಮಥ ಅಂತ? ಕಂದರ್ಪ ಅಲ್ಲಿ
ಕಂ ಅಂತಂದ್ರೆ ಸುಖ ಅಂತರ್ಥ. ದರ ಅಂತಂದ್ರೆ ಅದರ ಪ್ರಭೇದಗಳು ಅಂತರ್ಥ. ಕಂದರ ಪ ಪ ಅಂದ್ರೆ ಪಿಬತಿ ಅಂತರ್ಥ. ಅನೇಕ ಪ್ರಕಾರವಾದ ಅನೇಕ ಪ್ರಕಾರದಲ್ಲಿರುವಂತಹ ಜೀವಿಗಳಲ್ಲಿ ಇದ್ದುಕೊಂಡು ಅನೇಕ ಪ್ರಕಾರವಾಗಿರುವಂತಹ ಸುಖದ ಸಾರವನ್ನ ಪಿಬತಿ ಕುಡಿಯುತ್ತಾನೆ ಪರಮಾತ್ಮ. ಆದ್ದರಿಂದಾಗಿ ಕಂದರ್ಪ ಅವನು. ವಾಸುಕಿಹಿ ಅದನ್ನು ಅಷ್ಟೇ. ವಾಸಸ್ಯ ಕಂ ಸುಖಕ್ಕೆ ಅತ್ಯದ್ಭುತವಾದ ವಾಸ ಅಂತಂದ್ರೆ ಪರಮಾತ್ಮ. ನಿಜವಾದ ಸುಖ ಅವನಲ್ಲಿ ಇದೆ. ಯಾಕೆ? ಅವನೇ ಒಂದು ಸುಖ ಸ್ವರೂಪ. ಆದ್ದರಿಂದ ವಾಸಸ್ಯ ಕಂ ಸಹ ವಾಸುಕಿಹಿ. ಅಲ್ಲ, ಸುಖಕ್ಕೆ ಏನು ವಾಸ? ಹಾ, ಸುಖಕ್ಕೆ ನಿಜವಾದ ವಾಸ ಅವನೇ. ಅರ್ಥಾತ್ ನಿಜವಾದ ಸುಖಕ್ಕೆ ವಾಸ ಯಾರು? ಪರಮಾತ್ಮ. ಎಂದೂ ಕೊನೆ ಕಾಣದೇ ಇರುವಂತಹ ಸುಖ, ಎಂದೂ ನಶಿಸಿ ಹೋಗದೇ ಇರುವಂತಹ ಸುಖ. ಅಥವಾ ವಾಸಸ್ಯ ಕಮ್ ಅಂತ ಬರ್ಕೊಳ್ಬೇಕು. ಅಲ್ಲ, ಈ ಕಂದರ್ಪನಲ್ಲಿ ದಾಗ ಏನಂದ್ರಿ? ಪ್ರಭೇದ ದ ಅಂತಂದ್ರೆ ದರ ಅಂತ ಅರ್ಥ. ಕಂ ದರಪ ಕಂದರ್ಪ ಅಂತ ಇದೆ. ಕಂ ಅಂದ್ರೆ ಸುಖ, ದರ ಅಂದ್ರೆ ಅದರ ಪ್ರಭೇದಗಳು ಅಂತ ಅರ್ಥ. ಕಸ್ಯ ಸುಖದ ದರಾನ್ ನಾನಾ ಪ್ರಭೇದಗಳನ್ನು ಪಿಬತಿ ಕುಡಿಯುತ್ತಾನೆ, ಅರ್ಥಾತ್ ಅನುಭವಿಸುತ್ತಾನೆ. ಹೀಗೆ ವಾಸುಕಿನೇ ಬೇರೆ, ಆದಿಶೇಷನೇ ಬೇರೆ. ಹೌದು. ಈಗ ಮುಂದೆ ಬರುತ್ತೆ ನೋಡಿ, ಮುಂದಿನ ಶ್ಲೋಕದಲ್ಲೇ ಇದೆ. ಮುಂದೆ ಹೋಗೋಣ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಶ್ಚಾಸ್ಮಿ ಯಮಃ ಸಂಯಮತಾಮಹಂ. ಅನಂತಶ್ಚಾಸ್ಮಿ ನಾಗಾನ. ಏನಪ್ಪ ಇದು? ಸರ್ಪಾಣಾಮಸ್ಮಿ ವಾಸುಕಿ ಅಂತ ಹೇಳಿದ್ರು. ಮತ್ತೆ ನಾಗಗಳಲ್ಲಿ ನಾನು ಅನಂತನಾಗಿದ್ದೇನೆ. ಏನು ಸರ್ಪಗಳಿಗೂ ನಾಗಗಳಿಗೂ ಏನು ವ್ಯತ್ಯಾಸ ಅಂತಂದ್ರೆ, ಈ ನಾಗಗಳು ಸರ್ಪಗಳೇ, ಬೇರೆ ವ್ಯತ್ಯಾಸ ಇಲ್ಲ. ಆದರೆ ನಾಗಗಳು ಅಂತ ಯಾವುದಕ್ಕೆ ಕರೀತಾರೆ ಅಂದರೆ, ಎರಡು ತಲೆ ಉಳ್ಳವುದಕ್ಕೆ ನಾಗಗಳು ಅಂತ ಕರೀತಾರೆ. ಹೊಸ ವಿಷಯ ಎಲ್ಲೂ ಬಂದಿಲ್ಲ. ಎರಡು ತಲೆಗಿಂತ ಹೆಚ್ಚಾಗಿ ಇರುವಂತಹ ಏಕಭಿನ್ನಂ ಅನೇಕಂ. ಅನೇಕ ಅಂದರೆ ಒಂದಕ್ಕಿಂತ ಎಷ್ಟೇ ಇರಲಿ, ಜಾಸ್ತಿ ಇರಬೇಕು, ಎರಡು ಇರಬೇಕು, ಮೂರು ಎಷ್ಟಾದರೂ ಇರ್ಕೊಳ್ಳಿ, ಒಂದಕ್ಕಿಂತ ಹೆಚ್ಚಾದ ತಲೆ ಉಳ್ಳಂತಹ ಸಕಲ ಸರ್ಪಗಳು ನಾಗಗಳು ಅಂತ ಅರ್ಥ. ಅಂತಹ ಅನೇಕ ನಾಗಗಳಿವೆ, ಹೌದಾ? ಅಂತಹ ನಾಗಗಳ ಮಧ್ಯೆ ನಾನು ಅನಂತರಲ್ಲಿ ಇದ್ದೇನೆ. ವರುಣೋ ಯಾದಸಾಮಹಂ. ಜಲಚರಗಳ ಮಧ್ಯೆ ಇತ್ಯಾದಿ ಆಯಾಯ ನದಿ ದೇವತೆಗಳು ಅಂತೆಲ್ಲ ಇರ್ತಾರೆ, ಅವುಗಳ ಮಧ್ಯೆ ನಾನು ವರುಣನಾಗಿದ್ದೇನೆ. ವರುಣನಲ್ಲಿ ನಾನು ವರುಣ ಎಂಬಂತಹ ರೂಪದಲ್ಲಿಯೇ ಇದ್ದೇನೆ. ಅನಂತನಲ್ಲಿ ನಾನು ಅನಂತ ಎಂಬುವಂತಹ ರೂಪದಲ್ಲಿಯೇ ಇದ್ದೇನೆ. ಪರಮಾತ್ಮನಿಗೆ ಅನಂತ ಎನ್ನುವಂತಹ ರೂಪ ಯಾವುದಕ್ಕೆ? ಎಲ್ಲದಕ್ಕೂ ಹೌದು. ಯಾವುದಾದರೂ ಇಟ್ಕೊಳ್ಳಿ, ದೇಶತಃ ಕಾಲತಃ ಗುಣತಃ ಅವನಿಗೆ ಅಂತ್ಯವೇ ಇಲ್ಲ. ಯಾವ ದೇಶದಿಂದ ಇದ್ದಾನೆ? ಅನಾದಿ ಕಾಲದಿಂದ ಇದ್ದಾನೆ. ಎಲ್ಲಿಯ ತನಕ ಇರ್ತಾನೆ? ನಿತ್ಯವಾಗಿಯೂ ಇರ್ತಾನೆ. ದೇಶತಃ ಕಾಲತಃ. ಇದು ದೇಶತಃ ಪರಮಾತ್ಮ ಎಲ್ಲೆಲ್ಲಿ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ. ದೇಶತಃ ಕಾಲತಃ ಅನಾದಿ ನಿತ್ಯ ಎಲ್ಲ ಮುಗೀತು. ದೇಶತಃ ಪರಮಾತ್ಮ ಎಲ್ಲೆಲ್ಲಿ ಇದ್ದಾನೆ? ಅಣುರೇಣು ತೃಣಕಾಷ್ಠ ಪರಿಪೂರ್ಣ ಗೋವಿಂದ. ಸಕಲ ಚರಾಚರ ವಸ್ತುವಿನಲ್ಲೂ ಇದ್ದಾನೆ.
ಎಷ್ಟು ಗುಣಗಳಿವೆ ಪರಮಾತ್ಮನಲ್ಲಿ? ಅನಂತ ಗುಣಗಳಿವೆ. ಆದ್ದರಿಂದ ದೇಶತಃ ಕಾಲತಃ ಗುಣತಃ ಅನಂತ ಗುಣವುಳ್ಳವನು, ಅನಂತ ಕಾಲದವರೆಗೂ ಅನಂತ ಕಾಲ ತನಕ ಇರುವವನು, ಅನಂತ ದೇಶದಲ್ಲಿ ಇರುವವನು, ಎಲ್ಲ ರೀತಿಯಿಂದಲೂ ಅವನು ಅನಂತ. ಅದರಿಂದಾಗಿ ನಿಜವಾದ ಅನಂತ ಅಂತಂದ್ರೆ ಅವನೇನೆ. ಒಂದೊಂದು ಸುಮ್ಮನೆ ನಾವೆಲ್ಲ ಕರೀತಿರ್ತೇವೆ, ಅನಂತಾಚಾರ, ಒಂದು ಯಾವುದೋ ಒಬ್ರು ಆಚರಿಸಿರುತ್ತೆ ಅನಂತಾಚಾರ. ಅದು ನಿಜವಾದ ಅರ್ಥ ಕೇಳಿದ್ರೆ ಎಷ್ಟು ಅದ್ಭುತ ನೋಡಿ. ಅನಂತ, ಯಾವುದಕ್ಕೂ ಅಂತ್ಯ ಇಲ್ಲ, ಅನಂತ. ಜಲಚರ ಪ್ರಾಣಿಗಳಲ್ಲಿ ಅಥವಾ ಜಲಚರ ದೇವತೆಗಳಲ್ಲಿ ಅಂತಂದ್ರೆ ನಾನು ವರುಣನಾಗಿದ್ದೇನೆ. ವರುಣ ಅಂದ್ರೆ ಏನು? ನ ಅಂತಂದ್ರೆ ಸುಖ, ವರ ಅಂತಂದ್ರೆ ವರಹ ನಹ ವರುಣಃ, ಯಸ್ಮಾತ್ ಸಹ ಸಹ ವರುಣಃ. ನ ಅಂತಂದ್ರೆ ಸುಖ, ವರ ಶ್ರೇಷ್ಠವಾದದ್ದು, ಶ್ರೇಷ್ಠವಾದ ಸುಖ ಅಂದ್ರೆ ಮೋಕ್ಷ ಸುಖ. ಅಂತಹ ಮೋಕ್ಷ ಸುಖ ಯಾರಿಂದ ಲಭಿಸುತ್ತೆ ನಮಗೆ? ಪರಮಾತ್ಮನಿಂದ. ವರಹ ಶ್ರೇಷ್ಠ, ನಹ ಸುಖಂ, ಯಸ್ಮಾತ್ ಯಾರಿಂದ ಲಭಿಸುತ್ತೋ ಸಹ ಅವನು ವರುಣಃ. ವರಹ ನಹ ಯಸ್ಮಾತ್ ಸಹ ವರುಣಃ. ಶ್ರೇಷ್ಠವಾದ ಮೋಕ್ಷ ಸುಖ ನಮಗೆ ಯಾರಿಂದ ಪ್ರಾಪ್ತವಾಗತ್ತೆ? ಪರಮಾತ್ಮ. ಹಾಗಾದ್ರೆ ಅವನೇ ವರುಣ. ಇನ್ನೊಂದು ಇದೆ, ವೃಣೋತೀತಿ ವರುಣಃ. ನಾವು ಕೊಟ್ಟಿದ್ದನ್ನ ಏನಾದರೂ ಭಕ್ತಿಯಿಂದ ಕೊಡಿ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಮುಖ್ಯವಾಗಿ ಏನಾದರೂ ಕೊಡಿ, ಏನಾದರೂ ಕೊಡಿ, ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ನನ್ನ ಭಕ್ತ ಕೊಟ್ಟಿದ್ದು ಅನ್ನುವಂತಹ ಇದೊಂದೇ ಉದ್ದೇಶ, ಅದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾನೆ. ಆದ್ದರಿಂದ ವೃಣೋತಿ ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಏನಾದರೂ ಕೊಡಿ, ಭಕ್ತಿನ ಸ್ವೀಕಾರ ಮಾಡ್ತಾನೆ. ಆದ್ದರಿಂದಾಗಿ ಅವನು ವರುಣ. ಅರ್ಯಮ ಪಿತೃಣಾಂ ಅರ್ಯಮಶ್ಚಾಸ್ಮಿ. ಪಿತೃದೇವತೆಗಳಲ್ಲಿ ಅನೇಕ ಜನ ದೇವತೆಗಳಿದ್ದಾರೆ, ಅವರಲ್ಲಿ ನಾನು ಅರ್ಯಮ ಅಂತ. ಅದರ ಅರ್ಥ ಏನು? ಪರಮಾತ್ಮನು, ಆ ಅರ್ಯಮ ಶಬ್ದಕ್ಕೆ ನಿಜವಾದ ಅರ್ಥ ಸರ್ವಜ್ಞ ಅಂತ ಅರ್ಥ. ಅರ್ಯ ಅಂತಂದ್ರೆ ಜ್ಞಾನಕ್ಕೆ ವಿಷಯವಾದದ್ದು. ಯಾವುದ್ಯಾವುದು? ಸಕಲವೂ ಪರಮಾತ್ಮನಿಗೆ ಎಲ್ಲವೂ ಕೂಡ ಜ್ಞಾನ ವಿಷಯ. ಸರ್ವಜ್ಞ ಶಿಖಾಮಣಿ ಪರಮಾತ್ಮ ಸದಾಕಾಲ. ಈ ಪದಾರ್ಥ ಸಂಗ್ರಹಗಳಲ್ಲಿ ಸ್ವಲ್ಪ ಹೇಳ್ತಾರೆ, ಅದು ಅದ್ಭುತ ಗ್ರಂಥ. ಯಾರ್ಯಾರ ಜ್ಞಾನ ಹೇಗೆ ಹೇಗೆ ಅಂತ. ಬ್ರಹ್ಮದೇವರು ಮತ್ತು ವಾಯುದೇವರ ಜ್ಞಾನ ಸರ್ವತ್ರ ಆಲೋಚನೆಯಪಿ ಸರ್ವ ವಿಷಯಕಂ ಜ್ಞಾನಂ. ನಮಗೆ ಅದೇ ನಾವು ಹೇಳ್ತೇವೆ, ನಮ್ಮ ಪೂರ್ಣಪ್ರಜ್ಞರು ಮಧ್ವಾಚಾರ್ಯರು ಸರ್ವಜ್ಞರು, ನಾರಾಯಣ ಅವನು ಸರ್ವಜ್ಞ. ಏನು ಇಬ್ಬರು ಸರ್ವಜ್ಞನೇನು ವ್ಯತ್ಯಾಸವೇ ಇಲ್ವ? ಹಾಗಾದ್ರೆ ಮಧ್ಯದಲ್ಲಿ ಲಕ್ಷ್ಮಿಯೂ ಇದ್ದಾಳೆ. ಹಾಗಾದ್ರೆ ಲಕ್ಷ್ಮಿಯ ಒಂದು ಸರ್ವಜ್ಞತ್ವಕ್ಕೂ ಮಧ್ವ ಅಥವಾ ವಾಯುದೇವರ ಬ್ರಹ್ಮದೇವರ ಒಂದು ಸರ್ವಜ್ಞತ್ವಕ್ಕೂ ಪರಮಾತ್ಮನ ಸರ್ವಜ್ಞತ್ವಕ್ಕೂ ಏನು ವ್ಯತ್ಯಾಸ? ಇವರೂ ಸರ್ವಜ್ಞರು, ಅವನೂ ಸರ್ವಜ್ಞನು, ಲಕ್ಷ್ಮಿಯೂ ಸರ್ವಜ್ಞಳು ಅಂತಂದ್ರೆ ಏನು ಮೂರೂ ಜನ ಒಂದೇ ಕಕ್ಷೆಯಲ್ಲಿ ಬಂದರು? ಅಲ್ಲ. ಬ್ರಹ್ಮದೇವರು ಮತ್ತು ವಾಯುದೇವರು ಅವರ ಸರ್ವಜ್ಞತ್ವ ಹೇಗೆ? ಹೌದು, ಸಕಲ ವಿಷಯಗಳನ್ನು ಬಲ್ಲವರು. ಹೇಗೆ ಅಂತಂದ್ರೆ ಸರ್ವತ್ರ ಆಲೋಚನೆಯಪಿ ಸರ್ವ ವಿಷಯಕಂ ಜ್ಞಾನಂ ಬ್ರಹ್ಮಜ್ಞಾನಂ, ಚತುರ್ಮುಖ ಬ್ರಹ್ಮಜ್ಞಾನಂ, ವಾಯೋಹ ಜ್ಞಾನಂ. ಎಲ್ಲ ವಿಷಯಗಳ ಬಗ್ಗೆ ವಿಚಾರ ಮಾಡಿದ ಮೇಲೆ ಅವರಿಗೆ ಸರ್ವಜ್ಞತ್ವ ಬರ್ತದೆ. ಆ ಒಂದು ವಿಷಯದ ಬಗ್ಗೆ, ಆ ಒಂದು ವಸ್ತುವಿನ ಬಗ್ಗೆ ಸರಿಯಾಗಿ ತಿಳಿದುಕೊಂಡ ಮೇಲೆ ಅದರ ಸಂಪೂರ್ಣ ಜ್ಞಾನ ಅವರಿಗೆ ಬರ್ತದೆ. ಆದ್ರಿಂದ ಅದು ಕೂಡ ಸರ್ವಜ್ಞತ್ವವೇನೆ. ಲಕ್ಷ್ಮೀ ಜ್ಞಾನ ಸರ್ವತ್ರ ಅನಾಲೋಚನೆ ಬಿ ಸರ್ವ ವಿಷಯ ಜ್ಞಾನ. ಆಲೋಚನೆ ಮಾಡುವಂತಹ ಅವಶ್ಯಕತೆಯೇ ಇಲ್ಲ ಲಕ್ಷ್ಮೀದು. ಎಲ್ಲವೂ ಇದೆ, ಎಲ್ಲವೂ ಬುದ್ಧಿಸ್ಥವಾಗಿದೆ. ಪರಮಾತ್ಮನದು ಹಾಗ್ಯಾವುದೂ ಇಲ್ಲ, ಸರ್ವಜ್ಞ ಅಷ್ಟೇ. ಅತಿಚಿತ್ರ
ಆ ಅಚಿಂತ್ಯದ್ಭುತ ಶಕ್ತಿಮತ್ವಾತ್. ಯಾಕೆ ಅಚಿಂತ್ಯದ್ಭುತ ಶಕ್ತಿ ಉಳ್ಳದ್ದರಿಂದ? ಯಾಕೆ ಸೃಷ್ಟಿಕರ್ತ ಅವನೇ, ಎಲ್ಲವನ್ನೂ ಅವನೇ ಮಾಡಿದ ಮೇಲೆ ಅವನಿಗೆ ಆ ಒಂದು ವಸ್ತುವಿನ ಜ್ಞಾನ ಅವನಿಗೆ ಇರದೇ ಇರ್ತದ? ಎಲ್ಲವೂ ಅವನೇ ಸೃಷ್ಟಿ ಮಾಡಿದ್ದ. ಅನಾದಿ ಕಾಲದಿಂದ ಅನಂತ ಕಾಲದಿಂದ ಸೃಷ್ಟಿ ಮಾಡ್ತಾನೇ ಬಂದಿದ್ದಾನೆ. ಇನ್ನೂವರೆಗೂ ನಾವು ನೋಡದೇ ಇರೋದು ಇನ್ನು ಎಷ್ಟೋ ವಸ್ತುಗಳು ಅವನ ಬುದ್ಧಿಸ್ಥವಾಗಿವೆ. ಅದರ ವಿಷಯವೂ ಕೂಡ ಪರಮಾತ್ಮನಿಗೆ ಇದೆ. ಪರಮಾತ್ಮನ ಬುದ್ಧಿಸ್ಥವಾಗಿರುವಂತಹ ಇನ್ನೂ ಪ್ರಪಂಚಕ್ಕೆ ಪರಿಚಯವಾಗದೇ ಇರುವಂತಹ ಅನಂತ ವಸ್ತುವಿನ ಜ್ಞಾನ ಪರಮಾತ್ಮನನ್ನ ಹೊರತುಪಡಿಸಿ ಲಕ್ಷ್ಮಿಯೂ ಕೂಡ ಇಲ್ಲ. ಆದ್ದರಿಂದ ಪರಮಾತ್ಮನ ಸರ್ವಜ್ಞತ್ವವೇ ಬೇರೆ, ಲಕ್ಷ್ಮಿಯ ಸರ್ವಜ್ಞತ್ವವೇ ಬೇರೆ, ಬ್ರಹ್ಮದೇವರ ವಾಯುದೇವರ ಸರ್ವಜ್ಞತ್ವವೇ ಬೇರೆ. ಇಲ್ಲಿ ಅರ್ಯ ಅಂತಂದ್ರೆ ಜ್ಞಾನ ವಿಷಯ ಅಂತ ಅರ್ಥ. ಅರ್ಯಂ ಮಾತಿ ಅರ್ಥಾತ್ ಜ್ಞಾನ ವಿಷಯವನ್ನು ಅರಿತುಕೊಂಡಿದ್ದಾನೆ. ಜ್ಞಾನಕ್ಕೆ ವಿಷಯವಾದದ್ದು ಯಾವ್ದು ಸಕಲ ಪದಾರ್ಥಗಳು ಎಲ್ಲವೂ ಕೂಡ ಅವನೇ ಆಗಿದ್ದಾನೆ. ಅರ್ಥಾತ್ ಎಲ್ಲವೂ ಕೂಡ ಅವನು ತಿಳಿದಿದ್ದಾನೆ. ಆದ್ದರಿಂದ ಅರ್ಯಮ ಎನ್ನುವಂತಹ ಒಂದು ರೂಪದಿಂದ, ಅರ್ಯಮ ಎನ್ನುವಂತಹ ಪಿತೃದೇವತೆಯಲ್ಲಿ ಪರಮಾತ್ಮ ಇರುವುದರಿಂದ ಅರ್ಯಮ ಅಂತಂದ್ರೆ ನಿಜವಾಗಿ ಅವನೇನೆ. ಯಮ ಸಂಯಮತಾಮಹಂ. ಸಂಯಮತ ಅಂದ್ರೆ ನಿಯಮನ ಮಾಡುವವರಲ್ಲಿ ಯಾರು? ನಾನು ಯಮನಲ್ಲಿದ್ದೇನೆ ಅಂತ. ಸೃಷ್ಟಿ ಸ್ಥಿತಿ ನಿಯಮನ ಜ್ಞಾನಾಜ್ಞಾನ ಬಂಧ ಮೋಕ್ಷಾಚ ಯಸ್ಮಾತ್. ಆ ಯಮದೇವರು ಬರೀ ಆ ಪ್ರೇತಗಳನ್ನ ನಿಯಮನ ಮಾಡ್ತಾರೆ. ಜಗತ್ತಿಗೆ ನಿಯಮನ ಮಾಡುವಂತಹ ಶಕ್ತಿ ಯಮದೇವರಿಗೆ ಇಲ್ಲ. ಪರಮಾತ್ಮ ಸಕಲ ಜಗತ್ತನ್ನೇ ನಿಯಮನ ಮಾಡ್ತಾನೆ. ಹೌದಾ? ಆದ್ದರಿಂದ ನಿಜವಾದ ಯಮ, ಯಮ ಅಂದ್ರೆ ಯಮಯತಿ ಇತಿ ಯಮಃ, ತನ್ನ ಹತೋಟಿಯಲ್ಲಿ ಇಟ್ಟುಕೊಂಡಿರುವಂಥದ್ದು ಸಕಲವನ್ನೂ ಕೂಡ. ಅಂತಹ ಒಂದು ಯಮ ಅರ್ಥಾತ್ ಎಲ್ಲರನ್ನ ತನ್ನ ಅಧೀನದಲ್ಲಿಟ್ಟುಕೊಳ್ಳುವಂತಹ ಒಂದು ಶಕ್ತಿ ಅದು ಪರಮಾತ್ಮನಲ್ಲಿಯೇ ಇದೆ. ಆದ್ದರಿಂದ ಪರಮಾತ್ಮನೇ ಯಮ. ಅಂತಹ ಯಮ ಎಂಬ ಒಂದು ವಿಭೂತಿ ರೂಪದಿಂದ ವಿಶೇಷವಾಗಿ ಪ್ರೇತ ಅಧಿಪತಿಯಾದ, ದಕ್ಷಿಣ ದಿಕ್ಕಿಗೆ ಅಧಿಪತಿಯಾದ ಯಮದೇವರಲ್ಲಿ ಯಮಧರ್ಮರಲ್ಲಿ ಇದ್ದುಕೊಂಡು ನಾನು ಆ ನಿಯಮನೆ ಮಾಡುವವರಲ್ಲಿ ಅವರು ಶ್ರೇಷ್ಠ, ಅವರಿಗೆ ಶ್ರೇಷ್ಠತೆಯನ್ನು ನಾನು ತಂದುಕೊಟ್ಟಿದ್ದೇನೆ ಅಂತ ಕೃಷ್ಣ ಪರಮಾತ್ಮ ಇದರಲ್ಲಿ ಹೇಳ್ತಾ ಇದ್ದಾನೆ. ಬಹಳ ಹೊತ್ತಾಯ್ತಿದು. ಸರಿ. ನಾಗಾನಾಂ ಅನೇಕ ತಲೆಗಳುಳ್ಳ ಸರ್ಪಗಳ ಮಧ್ಯೆ, ನಾಗಾನಾಂ ಅನೇಕ ತಲೆಗಳುಳ್ಳ ಸರ್ಪಗಳ ಮಧ್ಯೆ ಅನಂತಶ್ಚಾಸ್ಮಿ, ಅನಂತಶ್ಚಾಸ್ಮಿ ಆದಿಶೇಷನಾಗಿದ್ದೇನೆ, ಆದಿಶೇಷನಾಗಿದ್ದೇನೆ. ಯಾದಸಾಂ ಜಲಚರಗಳ ಮಧ್ಯೆ ವರುಣಃ ಅಹಂ, ಅಹಂ ನಾನು ವರುಣಃ ಅಸ್ಮಿ, ಅಹಂ ನಾನು ವರುಣಃ ಅಸ್ಮಿ. ವರುಣಃ ಅಸ್ಮಿ ವರುಣನಾಗಿದ್ದೇನೆ. ಪಿತೃಣಾಂ ಪಿತೃದೇವತೆಗಳ ಮಧ್ಯೆ, ಪಿತೃಣಾಂ ಪಿತೃದೇವತೆಗಳ ಮಧ್ಯೆ ಅರ್ಯಮ ಅಸ್ಮಿ ಅರ್ಯಮನಾಗಿದ್ದೇನೆ. ಅರ್ಯಮಃ ಅಸ್ಮಿ ಅರ್ಯಮನಾಗಿದ್ದೇನೆ. ಸಂಯಮತಾಂ ಸಂಯಮತಾಂ ನಿಯಮನ ಮಾಡುವವರ ಮಧ್ಯೆ
ನಿಯಮನ ಮಾಡುವವರ ಮಧ್ಯೆ ಯಮ ಅಹಂ ನಾನು ಯಮಃ ಅಸ್ಮಿ ಯಮನಾಗಿದ್ದೇನೆ ಯಮಧರ್ಮನಾಗಿದ್ದೇನೆ. ಪ್ರಶ್ನೆ ಇದೆ ಕೇಳಿ. ಆಚಾರ್ಯ, ಹಾಗಾದ್ರೆ ಸರ್ಪ ಅಂದ್ರೆ ಒಂದು ತಲೆ ಹಾವು, ನಾಗ ಅಂದ್ರೆ ಒಂದಕ್ಕಿಂತ ಜಾಸ್ತಿ ಇರೋ ತಲೆ ಹಾವು. ಹೌದು ಹೌದು, ನಾವೆಲ್ಲ ತಪ್ಪು ಹೇಳ್ತೇವೆ. ಇದು ನಾಗರ ಹಾವು ಅಂತ ತಪ್ಪದು ಹಾ, ಪ್ರಯೋಗ. ಬರೀ ಹಾವು ಅಥವಾ ಸರ್ಪ. ಹಾವು ಸರ್ಪ. ಹಾ, ಹಾವು ಅಥವಾ ಸರ್ಪ ಅಷ್ಟು ಮಾತ್ರ ಹೇಳಬೇಕು. ಅಷ್ಟೇ. ನಾಗ ಅಂದ್ರೆ ಮಲ್ಟಿಪಲ್ ಹೆಡ್ಸ್. ಹಾ, ಸರಿ ಸರಿ ಆಚಾರ್ಯ. ಎಂಥ ಸೂಕ್ಷ್ಮ ವಿಚಾರ ನೋಡಿ. ಹಾ, ಗೊತ್ತೇ ಇರ್ಲಿಲ್ಲ ಇದು. ಹಾಗೆ ಪನ್ನಗ ಅಂದ್ರೂ ಅನಂತ ಬರತ್ತಾ? ಪನ್ನಗ ಶಯನ ಅಂತ ಹೇಳ್ತಾರಲ್ಲ. ಹಾ ಹಾ, ಅದು ಪನ್ನಗ ಅಂದ್ರೆ ಅದು ಟೋಟಲ್ ನೋಡಿ, ನಾಗಗಳು ಸರ್ಪಗಳೇ, ಸರಿನಾ? ಆದ್ರೆ ತಲೆ ಮಾತ್ರ ಯಾವ್ದು ಜಾಸ್ತಿ ಎರಡು ತಲೆಗಳು ಉಳ್ಳತ್ತೋ ಅವುಗಳು ನಾಗಗಳಷ್ಟೇ. ಸರಿ. ಆಚಾರ್ಯ, ಹಾ ಆರ್ಯರು ಅಂತ ಹೇಳ್ತಾರಲ್ಲ ನಮ್ಮನ್ನ, ಹ್ಮ್ ಅದು ಕೂಡ ಆರ್ಯಮದಿಂದನೇ ಬಂದಿರಬೇಕು ಅಲ್ವಾ? ಹೌದು. ಅಲ್ಲ, ಆರ್ಯ ಶಬ್ದಕ್ಕೆ ಅನೇಕ ಅರ್ಥ ಇದೆ, ಸರಿನಾ? ಹ್ಮ್. ಈಗ ಹೆಂಡತಿ ಗಂಡನನ್ನ ಆರ್ಯ ಅಂತ ಕರೀತಾರೆ, ಹೌದಾ? ಸಂಸ್ಕೃತದಲ್ಲಿ ಆರ್ಯ ಅಂದ್ರೆ ಜ್ಞಾನಿ ಅಂತನೂ ಅರ್ಥ ಇದೆ, ದೊಡ್ಡವರು ಅಂತನೂ ಅರ್ಥ ಇದೆ, ಹ್ಮ್ ಸರಿನಾ? ಅದು ಆಯಾ ರಾಜನು ಸಂದರ್ಭದಲ್ಲಿ ಆರ್ಯ ಯಾರ ಅಂತಾರೆ. ಮುಖದಿಂದ ಬಂದಿರುತ್ತೋ ಅದು ಮುಖ್ಯ. ಹ್ಮ್ ಹ್ಮ್ ಸರಿ ಸರಿ ಸರಿ. ಕೆಲವು ಕಡೆ ರಾಜನ್ನು ಆರ್ಯ ಅಂತಾರೆ. ಹಾ 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 ಹಾ, ಹೌದು. ಅಧಿಪತಿ ಎನ್ನುವಂತ ಅರ್ಥದಲ್ಲಿ ಆರ್ಯ ಶಬ್ದ ಪ್ರಯೋಗ ಇದೆ. ಓಕೆ. ಆರ್ಯ ಅಂತ ಮಲಯಾಳಂನಲ್ಲಿ ಅಂದ್ರೆ ಗೊತ್ತಿದೆ ಅಂತ, ಗೊತ್ತು ಹಾಗೆ. ಓಹೋ. ಹ್ಮ್. ಅರಿಯೋ, ಅದು ಆರ್ಯ ಅಲ್ಲ, ಅರಿಯೋ. ಆರ್ಯ, ಅದೇ ಆರ್ಯನೇ. ಆರ್ಯ ಅಲ್ಲ, ಅರಿಯೋ ಅದು. ಅಡಿಯೋ ಅಲ್ಲ, ರನೆ ಆರ್ಯ. ಇಲ್ಲ ಇಲ್ಲ, ಅರಿಯೋ ಅಂತ ಹೇಳ್ತಾರೆ. ಒಟ್ಟು ತಿಳ್ಕೊಂಡು ಗೊತ್ತಾಯ್ತಾ ಅಂತ. ಅರಿಯೋ ವಿಲ್ ಬಿ ಇದು ಡಿಕ್ಲಿನೇಷನ್. ರೂಟ್ ಇಸ್ ಹ್ಮ್ ರೂಟ್ ಆರ್ಯನೇ. There is a form of that. ಹ್ಮ್ ಮೇ ಬಿ. ಸರಿ, ಇನ್ನು ಮುಂದೆ ಹೋಗೋಣ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಪ್ರಹ್ಲಾದಾಸ್ಮಿ ದೈತ್ಯಾನಾಂ